ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವ ಅಂದರೆ ವರ್ಧಂತಿಯ ಬಗ್ಗೆ ಆಗಿರ್ಬೋದು, ಹಾಗೆಯೇ ಈ ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡುವಂಥ ಬೆಲ್ಲದ ದೀಪಾರಾಧನೆ, ಹಾಗೆ ಉಪ್ಪಿನ ದೀಪಾರಾಧನೆ, ಈಗ ಸಾಕಷ್ಟು ಮಾಹಿತಿಗಳನ್ನ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಮೊದಲು ಬೆಲ್ಲದ ದೀಪಾರಾಧನೆ ಮಾಡಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿನೂ ತೆಗೆದುಕೋಬೇಕು. ಅದ್ರ ಮೇಲೆ ನೀವು ತ್ರಿಶಕ್ತಿಗಳ ಒಂದು ಯಂತ್ರವನ್ನು ಬರಿಬೇಕಾಗುತ್ತೆ. ಅಂದರೆ ಓಂ ಮತ್ತು ಸ್ವಸ್ತಿಕ್ ಮತ್ತು ಶ್ರೀಮ್ ಅಂತೇಳಿ ಬರೆದ್ಬಿಟ್ಟು ನಂತರದಲ್ಲಿ ಎರಡೆರಡು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದ್ರ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು, ಅಂದರೆ ಒಂದೊಂದು ದೀಪದ ಕೆಳಗೂ ಎರಡೆರಡು ವೀಳ್ಯದೆಲೆ ಇಡಬೇಕು. ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ದೀಪವನ್ನು ಇಡಬೇಕು. ಅಂದರೆ ಬೆಲ್ಲವನ್ನು ಇಡಬೇಕು. ಬೆಲ್ಲದ ದೀಪವನ್ನು ಹಚ್ಚಬೇಕಲ್ವ, ಹಾಗಾಗಿ ಬೆಲ್ಲವನ್ನು ಇಡಬೇಕಾಗುತ್ತದೆ. 2 ಬೆಲ್ಲದ ಹಚ್ಚನ್ನು ನೀವು ತೆಗೆದುಕೊಳ್ಳಿ. ಅದರ ನಂತರದಲ್ಲಿ ಇದಕ್ಕೆ ಆದಷ್ಟು ಕೆಂಪು ಬತ್ತಿಯನ್ನು ಉಪಯೋಗಿಸ್ಕೊಳ್ಳಿ. ಈಗ ಆಷಾಢ ಮಾಸದ ಶುಕ್ರವಾರ ಆಗಿರೋದ್ರಿಂದ ನಾವು ಪ್ರತಿ ಶುಕ್ರವಾರ ಮಂಗಳವಾರ ನಾವು ಈ ದೀಪಾರಾಧನೆ ಮಾಡ್ಬೋದು. ಈ ಒಂದು ಬೆಲ್ಲದ ದೀಪಾರಾಧನೆ ನಾವು ಎಲ್ಲ ದೇವರುಗಳಿಗೂ ಕೂಡ ಹಚ್ಬೋದು. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೂ ಹಚ್ಬೋದು, ಶ್ರೀನಿವಾಸನಿಗೂ ಹಚ್ಬೋದು, ಹಾಗೆಯೇ ಆಂಜನೇಯ ಸ್ವಾಮಿಗೂ ಕೂಡ ಹಚ್ಬೋದು. ಆಮೇಲೆ ಈ ವರ್ಧಂತಿ ಬರ್ತಾ ಇದೆ, ಆಮೇಲೆ ಪ್ರತಿ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನೀವು ನಿಂಬೆಹಣ್ಣಿನ ದೀಪ ಯಾವ ರೀತಿ ಹಚ್ತೀರೋ ಅದೇ ರೀತಿಯ ಬೆಲ್ಲದ ದೀಪವನ್ನು ಕೂಡ ಹಚ್ಬೋದು. ಹಾಗೆ ಇದನ್ನು ಮನೆಯಲ್ಲೂ ಹಚ್ಬೋದು, ದೇವಸ್ಥಾನದಲ್ಲೂ ಸಹ ಹಚ್ಬೋದು. ಅದೇ ವಿಶೇಷ ಈ ಒಂದು ದೀಪಾರಾಧನೆಯಲ್ಲಿರುವಂಥದ್ದು. ಈ ದೀಪಾರಾಧನೆ ನಾವು ಯಾವ ಕಾರಣಕ್ಕೋಸ್ಕರ ನಾವು ಮಾಡ್ತೇವಪ್ಪ ಅಂತ ಅನ್ನೋದಾದರೆ, ಕುಟುಂಬದಲ್ಲಿ ಶುಭ ಮತ್ತು ಐಶ್ವರ್ಯ ಮತ್ತು ನೆಮ್ಮದಿ ಹೆಚ್ಚಾಗೋದಕ್ಕೋಸ್ಕರ, ಮತ್ತು ನಮ್ಮ ಒಂದು ಮನೋಕಾಮನೆಗಳು ಹೆಚ್ಚಾಗಬೇಕು ಅಂತೇಳಿ. ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಆಗುವಂಥ ಒಂದು ಅಡೆತಡೆಗಳು ಕೂಡ ದೂರವಾಗಿ ಮನೆಯಲ್ಲಿ ಒಂದು ನೆಮ್ಮದಿ ಹೆಚ್ಚಾಗಬೇಕು ಅಂತೇಳಿ ನಾವು ಈ ಒಂದು ದೀಪಾರಾಧನೆ ಮಾಡ್ತೇವೆ. ಹಾಗೆಯೇ ಈ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಈಗ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಅಂದರೆ ಶಕ್ತಿ ದೇವತೆಗಳಿಗೆ ಹಚ್ತಾ ಇದ್ದೀರಿ ಅಂತ ಅಂದರೆ ಓಂ ಐಂ ರೀಂ ಶ್ರೀಂ ದುರ್ಗಾಯ ನಮಃ ಅಂತ ಹೇಳ್ಕೋಬೇಕು. ಓಂ ಐಂ ರೀಂ ಶ್ರೀಂ ದುರ್ಗಾಯ ನಮಃ ಅಂತ ಹೇಳ್ಕೋಬೇಕು. ಅದೇ ಈಗ ನೀವು ಲಕ್ಷ್ಮೀ ಅಮ್ಮನವ್ರಿಗೆ ಹಚ್ತಾ ಇರಿ ಅಂತ ಅಂದರೆ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ಎಲ್ಲರೂ ಕೂಡ ಈಗ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ, ಗರ್ಭಿಣಿಯರು, ಅವರು ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು. ಆದರೆ ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ನೀವು ದೇವಸ್ಥಾನಕ್ಕೆ ಹೋಗಿ. ಅದೇ ನಾನು ಹೇಳಿದ್ನಲ್ಲ, ಅದೇ ತುಂಬ ವಿಶೇಷವಾದದ್ದು ಈ ಬೆಲ್ಲದ ದೀಪಾರಾಧನೆಯಲ್ಲಿ. ಈ ಕೆಂಪು ಬತ್ತಿ ಮಾಡೋದು ಹೇಗಪ್ಪ ಅಂತಂದರೆ, 2 ತುಪ್ಪದ ಬತ್ತಿಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಆ ಬತ್ತಿಗೆ ನಾವು ಸ್ವಲ್ಪ ಕುಂಕುಮವನ್ನು ಹಚ್ಚಿದಾಗ ಅದು ಕೆಂಪು ಬತ್ತಿ ಆಗ್ತಾ ಹೋಗುತ್ತದೆ. ಇನ್ನು ನಾನು ಚಾಮುಂಡೇಶ್ವರಿ ವರ್ಧಂತಿ ನಮಗೆ ಬರುವಂಥದ್ದೇ ಆಗಸ್ಟ್ 4ನೇ ತಾರೀಕು. ಇನ್ನೂ ಒಂದು 15ರಿಂದ 20 ದಿವಸಗಳ ಸಮಯವಿರುತ್ತದೆ. ಹಾಗಾಗಿ ನಾನು ಸಂಪೂರ್ಣ ಒಂದು ಪೂಜಾ ವಿಧಾನವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಬೆಲ್ಲದ ದೀಪಾರಾಧನೆ ತಿಳ್ಕೊಂಡ್ರೆ, ಇನ್ನು ನಮಗೆ ಉಪ್ಪಿನ ದೀಪಾರಾಧನೆ ಅಂತ ಬಂದಾಗ ಅದು ಮಂಗಳವಾರ ಶುಕ್ರವಾರ ಮಾಡುವಂಥದ್ದು. ಅಂದರೆ ಮನೆಯಲ್ಲಿ ಐಶ್ವರ್ಯ ಸಮೃದ್ಧಿ ಹೆಚ್ಚಾಗೋದಕ್ಕೋಸ್ಕರ. ಆಮೇಲೆ ನಾವು ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ, ಒಂದು ಕಾರ್ ತೆಗೆದುಕೋಬೇಕು ಅಂತನೋ, ಮನೆ ತೆಗೆದುಕೋಬೇಕು ಅಂದ್ಕೊಂಡ್ರೆ, ತುಂಬ ಅಂದ್ಕೊಂಡಿರ್ತೀವಿ. ಅವೆಲ್ಲವೂ ನಿಮಗೆ ಆಮೇಲೆ ಹಣದ ಅರಿವು ಹೆಚ್ಚಾಗಬೇಕು ಅಂತಂದರೆ ಈ ರೀತಿ ಉಪ್ಪಿನ ದೀಪಾರಾಧನೆ ಮಾಡ್ಬೋದು. ಉಪ್ಪಿನ ದೀಪಾರಾಧನೆಗೆ ನಾವು ಮಣ್ಣಿನ ತಟ್ಟೆ ಅಥವಾ ಮಣ್ಣಿನ ದೀಪವನ್ನೇ ತೆಗೆದುಕೋಬೇಕು. ಯಾಕಂದರೆ ಆಮೇಲೆ ಉಪ್ಪು ನಿಮಗೆ ಇನ್ನೂ ತುಂಬಾ ಸಮೃದ್ಧಿ ಹೆಚ್ಚಾಗಬೇಕು ನಿಮಗೆ ಶೀಘ್ರದಲ್ಲಿ ಅಂದರೆ ಆದಷ್ಟು ಸಮುದ್ರದ ಉಪ್ಪು ಸಿಗುತ್ತೆ, ಕ್ರಿಸ್ಟಲ್ ಉಪ್ಪು, ಅದನ್ನು ತೆಗೆದುಕೊಳ್ಳಿ. ಸಿಗದೆ ಹೋದಾಗ ನಾರ್ಮಲ್ ಮನೇಲಿರುವಂಥ ಉಪ್ಪನ್ನೇ ನೀವು ಬಳಸ್ಬೋದು. ಆ ಉಪ್ಪನ್ನು ನೀವು ಆ ತಟ್ಟೆ ಒಳಗೆ ಹಾಕಿ ಮೊದಲು ತಟ್ಟೆಗೆ ಅರಿಶಿಣವನ್ನು ಹಚ್ಚಬೇಕು. ಅದು ಉಪ್ಪನ್ನು ಹಾಕಿ ನಂತರದಲ್ಲಿ ಒಂದು ಅರಿಶಿಣ ಕುಂಕುಮನ ಇಟ್ಬಿಟ್ಟು ಒಂದು ಮಣ್ಣಿನ ದೀಪವನ್ನೇ ಹಚ್ಚಿ, ಹಿತ್ತಳೆ ದೀಪನೂ ಹಚ್ಬೋದು, ಮಣ್ಣಿನ ದೀಪವನ್ನು ಹಚ್ಚಿ. ಈ ಉಪ್ಪಿನ ದೀಪ ನಾವು ಯಾವಾಗೆಲ್ಲ ಬದಲಾವಣೆ ಮಾಡಬೇಕಪ್ಪ ಅಂತಂದರೆ, ಈಗ ನೀವು ಮಂಗಳವಾರ ಹಚ್ತೀರಿ ಅಂತಂದರೆ ಸೋಮವಾರ ನೀವು ಹೊಸದಾಗಿ ಮಾಡ್ತಾ ಇದ್ದೀರಿ ಅಂತ ಅಂದರೆ ಮಂಗಳವಾರನೇ ಸಿದ್ಧತೆ ಮಾಡ್ಕೋಬೋದು, ಇಲ್ಲ ಸೋಮವಾರನೇ ಸಿದ್ಧತೆ ಮಾಡ್ಕೋಬೋದು. ಈಗಾಗಲೇ ನೀವು ಪ್ರತಿ ಬಾರಿ ಮಾಡ್ತಾ ಇದ್ದೀರಿ ಅಂತಂದರೆ ಉಪ್ಪನ್ನು ನೀವು ಯಾವತ್ತಿಗೂ ಕೂಡ ಮಂಗಳವಾರ ಶುಕ್ರವಾರ ಮನೆಯಿಂದ ಹೊರಗೆ ಹಾಕೋದಕ್ಕೆ ಹೋಗಬಾರ್ದು. ಹಾಗಾಗಿ ಆದಷ್ಟು ಸೋಮವಾರವೇ ನೀವು ಅದನ್ನು ತೆಗೆದು ಶುದ್ಧಿ ಮಾಡಿ ಆ ಒಂದು ಉಪ್ಪನ್ನು ಕರಗಿಸ್ಬಿಟ್ಟು, ಈಗ ನಿಮ್ಮ ಮನೇಲಿ ತೆಂಗಿನ ಮರ ಐತಂದರೆ ತೆಂಗಿನ ಮರಕ್ಕೆ ಹಾಕ್ಬೋದು, ಇಲ್ಲ ಅಂದರೆ ಹರಿಯೋ ನೀರಿಗೂ ಹಾಕ್ಬೋದು, ತೊಂದರೆ ಇಲ್ಲ. ಅದನ್ನು ಹಂಗೆ ಸ್ಟಾಕ್ ಇಟ್ಬಿಟ್ಟು ಯಾವಾಗಾದರೂ ಸರಿಯೇ ತೆಗೆದುಕೊಂಡೋಗಿ ನೀವು ಹರಿಯೋ ನೀರಿಗೆ ಹಾಕ್ಬೋದು. ಈ ರೀತಿಯಾಗಿ ಈಗ ಶುಕ್ರವಾರ ಮಾಡ್ತೀರಂದರೆ ಆ ರೀತಿಯಾಗಿ ಗುರುವಾರ ಮಾಡಿ. ಈ ರೀತಿಯಾಗಿ ನೀವು ಮಂಗಳವಾರ ಶುಕ್ರವಾರ ಹಚ್ಚಬೇಕಾಗತ್ತೆ. ಅಂದರೆ ಇಂದಿನ ದಿವಸವೇ ತೆಗೆದ್ರೆ ಒಳ್ಳೆಯದು. ಇದನ್ನು ಎಷ್ಟು ದಿವಸಗಳು ಹಚ್ಚಬೇಕು ಅಂದರೆ ವಾರ ಹಚ್ಚಬೇಕಂತ ಕೇಳಿದ್ರೆ ನೀವು ವಾರನೂ ಹಚ್ಬೋದು. ಆದರೆ ಬೇಕಾದ್ರೆ ನೀವು ಅಮಾವಾಸ್ಯೆ ಹುಣ್ಣಿಮೆಗೆ 15 ದಿವಸಕ್ಕೊಮ್ಮೆ ಕೂಡ ನೀವು ಉಪ್ಪನ್ನು ಬದಲಾವಣೆ ಮಾಡ್ಬೋದು. ವಾರ ಹಚ್ಚಿ ಮಣ್ಣಿನ ದೀಪವನ್ನು ಮಾತ್ರ ಹೇಳಿದ್ರೆ ಮಣ್ಣಿನ ದೀಪ ಆದರೂ ಸರಿನೇ, ಹಿತ್ತಾಳೆ ದೀಪನಾದ್ರೂ ಸರಿನೇ,
ನೀವು ಅದು ವಾರ ವಾರ ನೀವು ಬದಲಾವಣೆ ಮಾಡ್ಬೋದು. ಮಂಗಳವಾರ ಶುಕ್ರವಾರ ನೀವು ಹೊಸ ದೀಪ ಇಟ್ಟು ಅದಕ್ಕೆ ಹೊಸ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು. ವಾರ ವಾರನೂ ಉಪ್ಪು ಬದಲಾಯಿಸಬೇಕು ಆ ಥರ ಏನಲ್ಲ. ಬೇಕಾದ್ರೆ 15 ದಿವಸಕ್ಕೊಮ್ಮೆನೂ ಸಹ ನೀವು ಬದಲಾಯಿಸ್ಬೋದು, ತೊಂದರೆ ಏನಿಲ್ಲ. ಈ ರೀತಿಯಾಗಿ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು, ಉಪ್ಪಿನ ದೀಪಾರಾಧನೆ ಮಾಡ್ಬೋದು. ಈಗಾಗಲೇ ನಾನು ನಿಮಗೆ ನಿಂಬೆಹಣ್ಣಿನ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಯಾವುದೂ ಇಲ್ಲ ಅಂದರೆ ಪರವಾಗಿಲ್ಲ, ನೀವು 2 ತುಪ್ಪದ ದೀಪವನ್ನು ಹಚ್ಚಿಡಿ ಅಷ್ಟೇ ಸಾಕು. ಹಾಗೆಯೇ ಉಪ್ಪಿನ ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ಆ ದೀಪದ ಒಳಗೆ 2 ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡಿ. ಉಪ್ಪು ಲಕ್ಷ್ಮಿಯ ಸಂಕೇತ, ಅದರ ಜೊತೆಯಲ್ಲಿ ಲವಂಗವನ್ನು ಹಾಕಿ ನಾವು ದೀಪಾರಾಧನೆ ಮಾಡಿದಾಗ ನಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ. ಇನ್ನು ನೀವು ಬೆಲ್ಲದ ದೀಪಾರಾಧನೆ ಮಾಡಿದಾಗ ಬೆಲ್ಲವನ್ನು ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಕರಗಿಸ್ಬಿಟ್ಟು ನೀವು ಹಸುಗಳಿಗಾದರೂ ಕೊಡ್ಬೋದು. ಅಂದರೆ ಸಣ್ಣ ಸಣ್ಣ ಪೀಸಾಗಿ ಮಾಡಿ, ಅಥವಾ ನೀವೇ ಉಪಯೋಗಿಸ್ತೀರಿ ಅಂತಂದರೆ ಅದನ್ನು ಶುದ್ಧಿ ಮಾಡಿಕೊಂಡು ಬೇಕಾದ್ರೆ ನೀವು ಉಪಯೋಗಿಸ್ಕೋಬೋದು. ಯಾಕಂದರೆ ನಾವು ಅದಕ್ಕೆ ತುಪ್ಪವನ್ನೇ ಹಾಕಿರ್ತೀವಿ, ಎಣ್ಣೆಯನ್ನು ಹಾಕಿರೋದಿಲ್ಲ. ಹಾಗಾಗಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ, ನೀವು ಉಪಯೋಗಿಸ್ಕೋಬೋದು. ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡ್ಬೋದು. ಇನ್ನು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯ ಆಗಸ್ಟ್ 4ನೇ ತಾರೀಕು ಆ ಒಂದು ಪೂಜೆಯ ವಿಧಾನ ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ಕೊಟ್ಟಿರೋಂಥ ಮಾಹಿತಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಫೇಸ್ಬುಕ್ಕಲ್ಲೂ ಕೂಡ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ಫೇಸ್ಬುಕ್ಕನ್ನು ಕೂಡ ದಯವಿಟ್ಟು ಒಂದು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು. ನೋಡಿ, ಈಗ ಏನು ನಮಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಸಹ ಬರ್ತಾ ಇದೆ. ಹಾಗಾಗಿ ನಾನು ಅಮ್ಮನವರ ಒಂದು ಕಾಲುಗಳಿಗೆ ಹಾಕೋದಕ್ಕೋಸ್ಕರ ನಾನು ಒಂದು ಗೆಜ್ಜೆಗಳನ್ನು ತೆಗೆದುಕೊಂಡಿದ್ದೆ. ನೋಡೋದಕ್ಕೂ ತುಂಬ ಸುಂದರವಾಗಿದೆ. ಹಾಗೆ ಒಂದು 120ರಿಂದ 160 ರೂಪಾಯಿ ಒಳಗೆ ನಮಗೆ ಈ ಗೆಜ್ಜೆಯೂ ಸಹ ಸಿಕ್ಬಿಡುತ್ತೆ. ಹಾಗಾಗಿ ನಿಮಗೆ ಅದರ ಲಿಂಕನ್ನು ಸಹ ಹಾಕಿರ್ತೇನೆ, ನೀವು ಅದನ್ನು ಸಹ ನೋಡಿ. ಹಾಗೆಯೇ ನಿಮಗೆ ಈಗ ಒಂದು ಚತುರ್ಭುಜ ಹಸ್ತಪಾದಗಳು ಬೇಕು ಅಂತಂದ್ರೂ ಕೂಡ ನಿಮಗೆ ಆ ನಂಬರನ್ನು ಹಾಕಿರ್ತೇನೆ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ರೀಸನಬಲ್ ರೇಟಲ್ಲಿ ನಿಮಗೆ ಚತುರ್ಭುಜ ಹಸ್ತಗಳು ಮತ್ತು 2 ಪಾದಗಳನ್ನು ಕೂಡ ನಿಮಗೆ ತುಂಬ ರೀಸನಬಲ್ ರೇಟಲ್ಲೇ ಕೊಡ್ತಾರೆ. ಥ್ಯಾಂಕ್ ಯು.